ದಾಖಲಾತಿಗಳನ್ನ ಸೃಷ್ಟಿಸಿ ಸರ್ಕಾರಕ್ಕೆ ಮೋಸ ಮಾಡಿ ಮತ್ತು ಕೆಲವು ಸತ್ಪುರುಷರ ಹೆಸರನ್ನ ತೆಗೆದುಕೊಂಡು ಅವರು ಹಾಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ ಅಂತ ಜನರನ್ನ ಮರಳು ಮಾಡುತ್ತಾ ಜನರ ಕಣ್ಣಿಗೆ ಮಣ್ಣು ಹಾಕಿ ಸರ್ಕಾರಕ್ಕೆ ಅಷ್ಟೇ ಅಲ್ಲದೆ ಜನರಿಗೂ ಕೂಡ ಮೋಸ ಮಾಡುತ್ತಾ ಇರುವ ಉಸ್ಮಾನಗನಿ, ಉಮ್ನಾಬಾದ್ ಮತ್ತು ಬಾಬುದ್ದೀನ್ ಕಾಜಿ. ಎಸ್, ಇದು ಜನರು ಕಿವಿಗೊಟ್ಟು ಕೇಳಲೇಬೇಕಾದ ವಿಷಯವಿದು. ಜನರ ಮುಂದೆ ಕೆಲವು ಸತ್ಪುರುಷ ಹೆಸರುಗಳನ್ನ ತೆಗೆದುಕೊಂಡು ಅವರು ಹಾಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ ಅಂತ ಜನರಿಗೆ ಮರಳು ಮಾಡುವ ಉಸ್ಮಾನಗನಿ, ಉಮ್ನಾಬಾದ್ ಮತ್ತು ಬಾಬುದ್ದೀನ್ ಕಾಜಿ ಎಂಬ ವ್ಯಕ್ತಿಗಳು ಜನರಿಗಷ್ಟೇ ಅಲ್ಲದೆ ಸರ್ಕಾರಕ್ಕೂ ಕೂಡ ಮೋಸ ಹೇಗೆ ಮಾಡಿದ್ದಾರೆ ಎಂದು ತಮ್ಮ ಮುಂದೆ ತರ್ತೀವಿ ನೋಡಿ. ಇದು S1 ಇಂಡಿಯಾ ನ್ಯೂಸ್. ಇಲ್ಲಿ ದಾಖಲಾತಿಗಳು ಇಲ್ಲದೆ ಸುದ್ದಿಗಳು ಪ್ರಸಾರವಾಗುವುದಿಲ್ಲ. ಯಾರೇ ಆಗಿರಲಿ, ದಾಖಲಾತಿಗಳಿದ್ರೆ ಮುಲಾಜಿ ಇಲ್ಲದೆ ಸುದ್ದಿ ಮಾಡುತ್ತೇವೆ. ಮೊದಲು ನಾವು ಹುನಗುಂದ ತಾಲೂಕಿನಲ್ಲಿ ಬಾಬುದ್ದೀನ್ ಕಾಜಿ ಎಂಬ ವ್ಯಕ್ತಿ ಐಡಿಯಲ್ ಎಜುಕೇಶನ್ ಸೊಸೈಟಿ ಎಂಬ ಹೆಸರಲ್ಲಿ ಕೊಟ್ಟಿ ದಾಖಲಾತಿಗಳನ್ನ ಸೃಷ್ಟಿಸಿ ಸರ್ಕಾರಿ ಅಧಿಕಾರಿಗಳನ್ನ ಶಾಮೀಲು ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿದ ವಿಷಯದ ಬಗ್ಗೆ ನಾವು ತಮ್ಮ ಮುಂದೆ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಿದ್ದೇವೆ ಮತ್ತು ಇನ್ನು ಮುಂದೆಯೂ ಕೂಡ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯದ ಬಗ್ಗೆ ದಾಖಲಾತಿಗಳ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡುತ್ತೇವೆ. ಆದ್ರೆ ಈಗ ಮತ್ತೊಂದು ವಿಷಯವೇನೆಂದ್ರೆ, ಬಾಬುದ್ದೀನ್ ಕಾಜಿ ಎಂಬ ವ್ಯಕ್ತಿ ಮತ್ತು ಉಸ್ಮಾನಗನಿ ಅವರು ಮಾಡಿದ ಅದ್ಭುತ ಘನ ಕಾರ್ಯವನ್ನ ತಮ್ಮ ಮುಂದೆ ತರ್ತಾ ಇದ್ದೇವೆ. ಈ ಉಸ್ಮಾನಗನಿ ಎನ್ನುವವರು ಕರ್ನಾಟಕ ರಾಜ್ಯದ AIMIM ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರು. ಇವರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಮೂಲ ರಹವಾಸಿಯಾಗಿದ್ದು ಮತ್ತು ಇಳಕಲ್ ಶಹರ ದರ್ಗಾ ಕಮಿಟಿಯ ಮಾಜಿ ಅಧ್ಯಕ್ಷರು. ಈ ಉಸ್ಮಾನಗನಿ ಎಂಬುವರ ಮೂಲ ಅಸ್ತ್ರವನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡುತ್ತೇವೆ. ಇವರ ಮೂಲ ಅಸ್ತ್ರವೇನೆಂದ್ರೆ, ಇವರಿಗೆ ಇಳಕಲ್ ನಗರದಲ್ಲಿ ಯುವಕರು ಯಾರು ಕೂಡ ಪ್ರಶ್ನೆಯನ್ನ ಕೇಳುವಂತಿಲ್ಲ, ಇವರು ಮಾಡಿರುವ ಹಗರಣಗಳ ಬಗ್ಗೆ ಮಾತನಾಡುವಂತಿಲ್ಲ. ಒಂದು ವೇಳೆ ಯುವಕರು ಪ್ರಶ್ನಿಸಿದ್ರೆ ಅವರಿಗೆ ಮಾಡಲು ಬೇರೆ ಏನು ಕೆಲಸವಿಲ್ಲ, ಅವರು ನಮ್ಮನ್ನ ಪ್ರಶ್ನೆಗಳನ್ನ ಕೇಳಿ ನಾವು ಉಸ್ಮಾನಗನಿ ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ದೀವಿ ಎಂದು ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ದೊಡ್ಡವರು ಎನಿಸಿಕೊಳ್ಬೇಕು ಎನ್ನುವುದಕ್ಕೆ ನಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಎಂದು ಹೇಳಿ ತಮ್ಮಷ್ಟಕ್ಕೆ ತಾವೇ ಸಿಎಂ ತರಹ ಮತ್ತು PM ತರಹ ವರ್ತನೆ ಮಾಡ್ತಾರೆ. ಅದು ಮಂದಿಯಲ್ಲಿ ಹೈಲೈಟ್ ಆಗೋದು, ನಾವು ಪ್ರಶ್ನೆ ಕೇಳಿದೆ, ನಾವು ಪ್ರಶ್ನೆ ಕೇಳಿದೆ, ನಾವು ಲೆಕ್ಕ ಕೇಳಿದೆ, ನಮ್ಮ ಹೆಸರು ಬರಬೇಕು, ನಾವು ಕೇಳಿದ್ವಿ ಅಂತ ನಾವು ಬರಬೇಕು. ಇವರು ಇಳಕಲ್ ಶಹರದ ದರ್ಗಾ ಕಮಿಟಿಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿಯೂ ಕೂಡ ಇವರು ಮಾಡುವ ಕೆಲವು ಅಕ್ರಮ ಕೆಲಸಗಳು ನಗರದ ಯುವಕರಿಗೆ ತಿಳಿದು ಅದರ ಬಗ್ಗೆ ಕೇಳಿದಾಗ ಅದಕ್ಕೂ ಕೂಡ ಹೀಗೆ ಮಾಡಿ ಕಡೆಗೂ ಇಳಕಲ್ ಶಹರದ ದರ್ಗಾದ ಉರುಸು ಸರ್ಕಾರದ ಅಧೀನದಲ್ಲಿ ನಡೆಯುವ ಹಾಗೆ ಆಗಿದೆ ಎಂದು ಇಲ್ಲಿರುವ ಕೆಲವು ಯುವಕರು ಹೇಳ್ತಾ ಇದ್ದಾರೆ. ಈಗ ಇವರ ಮತ್ತೊಂದು ಘನ ಕಾರ್ಯ ಮುಂದೆ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಜಾಮಿಯಾ ಅರೆಮೆಕ್ಕ ಕಾಲೇಜ್ ಎಂಬ ಹೆಸರನ್ನ ಇಟ್ಕೊಂಡು ಸರ್ಕಾರಕ್ಕೆ ಕೊಟ್ಟಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಟ್ಟು ಕೆಲವು ಸರ್ಕಾರಿ ಅಧಿಕಾರಿಗಳನ್ನ ಶಾಮೀಲು ಮಾಡಿಕೊಂಡು ಜಾಮಿಯಾ ಅರೇಬಿಕ್ ಕಾಲೇಜ್ ಎಂಬ ಹೆಸರಲ್ಲಿ ಇರುವ ಡಮ್ಮಿ ಕಾಲೇಜನ್ನ ಅನುದಾನಿತವನ್ನಾಗಿ ಮಾಡಿ ತಮ್ಮವರನ್ನೇ
ಅದಕ್ಕೆ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಂಡು ಪ್ರತಿ ಶಿಕ್ಷಕರಿಗೂ 1 ಲಕ್ಷಕ್ಕಿಂತ ಹೆಚ್ಚು ವೇತನ ಬರುವ ಹಾಗೆ ಮಾಡಿಕೊಂಡು ಮಕ್ಕಳು ಬರೆದಿದ್ರೆ ನಾವು ಏನ್ ಮಾಡಬೇಕು, ಅವರನ್ನ ದುಡ್ಡು ಕೊಟ್ಟು ಕರೆದು ತರೋಣವೇ ಅಂತ ಹೇಳುತ್ತಾ ಸರ್ಕಾರಿ ದಾಖಲಾತಿಗಳಲ್ಲಿ 175 ವಿದ್ಯಾರ್ಥಿಗಳು ಇದ್ದಾರೆ ಎಂದು ಕೊಟ್ಟಿ ದಾಖಲಾತಿಗಳನ್ನ ಕೊಟ್ಟು ಸರ್ಕಾರಕ್ಕೆ ಅಷ್ಟೇ ಅಲ್ಲದೆ ಜನರಿಗೂ ಕೂಡ ಮೋಸ ಮಾಡುತ್ತಿರುವ ಉಸ್ಮಾನ್ ಗನಿ, ಉಮ್ನಾಬಾದ್ ಮತ್ತು ಬಾವುದ್ದೀನ್ ಕಾಜಿ. ಇಂಥವರಿಗೆಲ್ಲ ಸಾಥ್ ಕೊಡ್ತಾ ಸರ್ಕಾರದ ಸಂಬಳವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಾ ಸರ್ಕಾರಕ್ಕೆ ಇಲ್ಲಿಯವರೆಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸುತ್ತಾ ಇರುವ ಕೆಲವು ಶಿಕ್ಷಣ ಅಧಿಕಾರಿಗಳ ಮುಖವಾಡಗಳನ್ನು ಕೂಡ ನಾವು ತಮ್ಮ ಮುಂದೆ ತರ್ತಾ ಇದ್ದೀವಿ.